ನಾವೆಲ್ಲರೂ ಕೂಡ ಈ ಒಂದು ಹಾಲ್ನಲ್ಲಿ ಸೇರಿದೆ. ಎಲ್ಲೋ ಒಂದು ಕಡೆ ಒಂದು ಅಹಿತಕರವಾದಂತಹ ಘಟನೆ ಸಂಭವಿಸಿದೆ. ಅದು ಆಗಬಾರ್ದಾಗಿತ್ತು, ಅದು ಆಗಿದೆ. ಅದ್ರ ಬಗ್ಗೆ ನಾವೆಲ್ಲರೂ ಕೂಡ ಆತ್ಮಾವಲೋಕನವನ್ನು ಮಾಡಿಕೊಳ್ಳುವ ಮೂಲಕ ಸಮಾಜದಲ್ಲಿ ಯಾವ ರೀತಿಯ ಶಾಂತಿಯನ್ನು ನೆಲೆಗೊಳಿಸಬೇಕು ಅನ್ನುವಂಥದ್ದು ಪರಸ್ಪರ ಚರ್ಚೆ ಮಾಡಲಿಕ್ಕೆ ಸಭೆಯಲ್ಲಿ ಸೇರಿದ್ದೇವೆ. ಶಾಂತಿ ಸಭೆ ಅನ್ನೋದಕ್ಕಿಂತ ಒಂದು ಸಾಮರಸ್ಯದ ಸಭೆಯನ್ನು ಇಲ್ಲಿ ಇಚ್ಛೆ ಪಡ್ತೇನೆ. ನಾವು ಗಣೇಶನ ಹಬ್ಬ ಈ ಹಬ್ಬಕ್ಕಿಂತ ಹಿಂದೆ ಜಿಲ್ಲಾ ಮಟ್ಟದಲ್ಲಿ ಒಂದು ಸಭೆಯನ್ನು ಕರೆದಿದ್ವಿ. ಈಗಾಗಲೇ ಅವರು ಹೇಳಿದರು. ಆ ಸಭೆಯಲ್ಲೂ ಕೂಡ ಸಾಕಷ್ಟು ಮುಖಂಡರು ಕೂಡ ಬಂದು ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಲಿಕ್ಕೆ ಆಸ್ಪದ ಕೊಡೋದಿಲ್ಲ, ನಾವೆಲ್ಲರೂ ಕೂಡ ಜವಾಬ್ದಾರಿಯನ್ನು ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನ ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ರು. ನಮಗೂ ಕೂಡ ಎಲ್ಲೋ ಒಂದು ಕಡೆ ಬಹಳ ಅಪಾರವಾದಂತಹ ಭರವಸೆ ಇತ್ತು. ಆದರೆ ಆ ಭರವಸೆ ಇವತ್ತು ಹುಸಿಯಾಗಿರೋದ್ರಿಂದ ನಮಗೆಲ್ಲರಿಗೂ ಬೇಸರ ಆಗಿದೆ. ನಾವು ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇದ್ದೀವಿ, ಬೇಸರ ಆಗಿದೆ. ನಾವು ವಿವಿಧತೆಯಲ್ಲಿ ಏಕತೆ ಅನ್ನುವಂಥದ್ದನ್ನ ಕೇವಲ ಬಾಯಿ ಮಾತಿಗೆ ಮಾತ್ರ ಮಾತನಾಡಿದ್ರೆ ಸಾಧ್ಯ ಆಗೋದಿಲ್ಲ. ಅದು ನಿಜ ಜೀವನದಲ್ಲೂ ಕೂಡ ನಾವು ಅಳವಡಿಸ್ಕೊಳ್ಬೇಕು. ನಮ್ಮ ದೇಶ ಹಲವಾರು ಧರ್ಮ, ಭಾಷೆ, ಸಂಸ್ಕೃತಿಯನ್ನು ಹೊಂದಿರುವಂತಹ ದೇಶ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಸೌಹಾರ್ದತೆಯಿಂದ ಶಾಂತಿಯಿಂದ ಬದುಕಬೇಕು. ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಪ್ರತಿಯೊಬ್ಬರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ಕಾರ್ಯಗಳನ್ನು ಯಾರೂ ಸಹ ಮಾಡಬಾರದು. ಯಾರು ಯಾವುದೇ ಧರ್ಮದ ಒಂದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನ ತರುವಂತ ಕೆಲಸವನ್ನ ಮಾಡ್ತಾರೆ, ಅವರು ಸಂಸ್ಕಾರ ರಹಿತವಾದಂತ ವ್ಯಕ್ತಿ. ಈ ಸಮಾಜಕ್ಕೆ ಅವರಿಂದ ಯಾವುದೇ ರೀತಿಯ ಕೊಡುಗೆ ಇಲ್ಲ ಅಂತ ನಾನು ಕಡಾಖಂಡಿತವಾಗಿ ಇಚ್ಛೆ ಪಡ್ತೇನೆ. ಹಾಗಾಗಿ ನಮ್ಮೆಲ್ಲರ ಮೇಲೆ ಜವಾಬ್ದಾರಿ ಇದೆ. ನಾವು ಮೇಲೆ ಕುಂತಿರೋರ ಮೇಲೂ ಜವಾಬ್ದಾರಿ ಇದೆ, ಕೆಳಗಡೆ ಮೇಲೆ ಕುಂತಿರೋರ ಮೇಲೂ ಕೂಡ ಜವಾಬ್ದಾರಿ ಇದೆ. ಜವಾಬ್ದಾರಿ ಏನಂತಂದ್ರೆ ಸಮಾಜದಲ್ಲಿ ಸಾಮರಸ್ಯವನ್ನ ಕಾಪಾಡುವಂತಹ ಹೊಣೆಗಾರಿಕೆ ಎಲ್ಲರೂ ಮೇಲೆ ಇದೆ. ಹಾಗಾಗಿ ನಾವು ಇವತ್ತು ಘಟನೆ ಆಯಿತು, ಮೊನ್ನೆ ಘಟನೆ ಆದ್ಮೇಲೆ ಕಾನೂನು ಪ್ರಕಾರ ಏನು ಕ್ರಮವನ್ನು ಕೈಗೊಳ್ಳಬೇಕು ಅದು ಕೈಗೊಳ್ತಾ ಇದ್ದೀವಿ. ಒಂದು ಮಾತ್ರ ನಮಗೆಲ್ಲರೂ ಕೂಡ ಇಚ್ಛೆ ಪಡುವಂಥದ್ದು, ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ. ಯಾರು ಧರ್ಮಗಳ ನಡುವೆ ಪರಸ್ಪರ ಸೌಹಾರ್ದವಾಗಿ ನಡೆಯುವಂತ ವ್ಯಕ್ತಿಗಳ ನಡುವೆ ಒಂದು ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ, ಅಂತವರಿಗೆ ಕಾನೂನು ಪಾಠವನ್ನು ಕಲಿಸುತ್ತೆ. ಆ ಕಾನೂನಿನ ಪಾಠ ಇರಲಿ ಅನ್ನುವಂಥ ಮಾತನ್ನ ಹೇಳಿ ಇಚ್ಛೆ ಪಡ್ತಾ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಇವತ್ತು ಘಟನೆ ಆಗಿದೆ. ಆಗಬಾರ್ದಾಗಿತ್ತು, ಆಗಿದೆ. ಘಟನೆಯ ನಂತರ ಈಗಾಗಲೇ ನಾವು ಜಿಲ್ಲಾಡಳಿತ ವತಿಯಿಂದ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ನಾಳೆ ಸಾಮೂಹಿಕ ಗಣೇಶನ ವಿಸರ್ಜನೆಗೆ ಏನೆಲ್ಲ ಒಂದು ಬಂದೋಬಸ್ತುಗಳನ್ನು ತೆಗೆದುಕೊಳ್ಬೇಕು ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ತಾ ಇದ್ದೇವೆ, ನಮ್ಮ ಕರ್ತವ್ಯ. ಆದರೆ ಎಲ್ಲೋ ಒಂದು ಕಡೆ ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷವಾಗಿ ಕೃಷಿಗೆ ಅತಿ ಹೆಚ್ಚು ಪ್ರಾಧಾನ್ಯತೆ ಇರ್ತಕ್ಕಂಥ ಜಿಲ್ಲೆ. ಅಭಿವೃದ್ಧಿ, ಕೃಷಿ ಇವೆರಡೂ ಕೂಡ ಈಗ ಬಹಳ ಮುಖ್ಯ ಆಗ್ತದೆ. ವಿನಃ ಈ ರೀತಿ ಧರ್ಮಗಳ ನಡುವೆ ಒಂದು ಕಂದಕವನ್ನು ಉಂಟು ಮಾಡುವಂತ ವಿಷಯಗಳು ಬರಲೇಬಾರದು. ನಮ್ಮ ಮಂಡ್ಯ ಜಿಲ್ಲೆ ಅಂತ ಹೇಳಿದ್ರೆ ಕೃಷಿ ಪ್ರಧಾನವಾಗಿರುವಂತಹ ಜಿಲ್ಲೆ. ಅಭಿವೃದ್ಧಿ ಯಾವತ್ತೂ ಕೂಡ ಜ್ಞಾನದಿಂದ ಅಭಿವೃದ್ಧಿಯಿಂದ ದೇಶ ಅಭಿವೃದ್ಧಿ ಆಗಬೇಕು ವಿನಃ ಧರ್ಮದ ವಿಷಯಗಳಲ್ಲಿ ವೈರತ್ವವನ್ನು ಕಟ್ಟಿಕೊಂಡು ಆ ಮೂಲಕ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯರು ಕೂಡ ದೊಡ್ಡವರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾರಾದ್ರೂ ದೊಡ್ಡವರಾಗಬೇಕಂದ್ರೆ ಜ್ಞಾನದಿಂದ ದೊಡ್ಡವರಾಗಬೇಕು ವಿನಃ ಧರ್ಮದ ವೈರತ್ವದಿಂದ ದೊಡ್ಡವರಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ನಾವೆಲ್ಲ ಮುಂದಿರುವ ಹಿರಿಯ ಇದ್ದೀರಾ, ಎಷ್ಟು ಬಹಳ ಚೆನ್ನಾಗಿ ಹೇಳಿದ್ರು, ಇದೆಲ್ಲರೂ ದೊಡ್ಡವರಿದ್ದೀರಾ. ಇಲ್ಲಿ ಕುಳಿತಿರೋರು ಯಾರು ಕೂಡ ಈ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಬೇಕು ಅನ್ನುವಂತ ಮನೋಭಾವನೆ ಯಾರು ಇಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಮನೆಗಳಲ್ಲಿರುವಂತ ನಿಮ್ಮ ಮನೆಗಳಲ್ಲಿರುವಂತ ನಮ್ಮ ಮಕ್ಕಳು ದಾರಿಯನ್ನು ತಪ್ಪಿದ್ದಾರೆ ಅಂತ ಹೇಳಿದ್ರೆ ಜವಾಬ್ದಾರಿ ನಾವೇ ಹೊರಬೇಕಾಗುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ, ಇಂಥ ಒಂದು ಘಟನೆಗೆ ಒಂದು ಆಶ್ರಮವನ್ನು ಕೊಡ್ತಾ ಇದ್ದಾರೆ, ಒಂದು ಸಮಾಜದಲ್ಲಿ ಅಶಾಂತಿ ವಾತಾವರಣವನ್ನು ಉಂಟು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ಖಂಡಿಸುವಂತ ತಿದ್ದುವಂತಹ ಜವಾಬ್ದಾರಿ ನಮ್ಮೆಲ್ಲರೂ ಮೇಲೆ ಇರಬೇಕಾಗುತ್ತೆ. ಅದನ್ನೇ ನಾನು ಹೇಳ್ತಾ ಇರೋದು ಸಾಮಾಜಿಕ ಸಾಮಾಜಿಕ ಹೊಣೆಗಾರಿಕೆ ಅಂತ ಹೇಳ್ತಾ ಇರೋದು. ಹಾಗಾಗಿ ದಯಮಾಡಿ ನಿಮ್ಮ ಮೇಲೆ ಬಹಳಷ್ಟು ಕೂಡ ಏನು ನಿರೀಕ್ಷೆ ಇರೋದ್ರಿಂದ
ಒಂದು ಸಮಾಜವನ್ನು ತಿಳಿಗೊಳಿಸುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ. ಆ ದೃಷ್ಟಿಯಿಂದ ಇವತ್ತು ಸಭೆಯನ್ನು ನಾವು ಕರೆದಿರ್ತಕ್ಕಂಥದ್ದು ಕುವೆಂಪು ಹೇಳುವಂತೆ ಸರ್ವ ಜನಾಂಗದ ಶಾಂತಿಯ ತೋಟ. ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಧರ್ಮ, ಎಲ್ಲಾ ಜಾತಿ ಎಲ್ಲ ಇದೆ. ಅದು ಎಲ್ಲೋ ಒಂದ್ ಕಡೆ ಇತ್ತೀಚೆಗೆ ನಾವು ಆಧುನಿಕ ಯುಗದಲ್ಲಿ ಬೆಳೀತಾ ಎಲ್ಲೋ ಒಂದ್ ಕಡೆ ನಾವು ಧರ್ಮದ ವಿಚಾರದಲ್ಲಿ ಸಂಸ್ಕೃತಿಯನ್ನು ಕೊಡ್ತಾ ಇದ್ದೇವೆ. ಅದಾಗಬಾರ್ದು. ಒಂದು ಮನಸ್ಸನ್ನ ಮಾತನ್ನು ಇಚ್ಛೆ ಪಡ್ತೇನೆ. ಯಾವುದೇ ಒಂದು ವ್ಯಕ್ತಿಯಲ್ಲಿ ವಸ್ತುವಾಗಿ ಏನೇ ಆಗಲಿ ಒಡೆಯೋದು ಬಹಳ ಸುಲಭ, ಆದ್ರೆ ಕೂಡಿಸೋದಿದೆಯಲ್ಲ ಅದು ಬಹಳ ಕಷ್ಟದ ಕೆಲಸ. ಹಾಗಾಗಿ ಒಡೆಯುವಂತ ಕೆಲಸವನ್ನ ಯಾರೂ ಕೂಡ ಮಾಡಬಾರದು. ಒಡೆದ ಮನಸ್ಸುಗಳನ್ನ ಕೂಡಿಸಬೇಕೇ ವಿನಃ ಮತ್ತಷ್ಟು ಒಡೆಯುವಂತ ಕೆಲಸಕ್ಕೆ ಯಾರು ಕೈ ಹಾಕಬಾರದು ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ, ಈಗಾಗಲೇ ಒಂದು ನಾವು ನಿನ್ನೆ ಆದಂತಹ ಏನು ಘಟನೆಗಳಲ್ಲಿ ನೋಡುವಂತ ಸಂದರ್ಭದಲ್ಲಿ ಸಾಕಷ್ಟು ಸುದ್ದಿಗಳು ಇವತ್ತು ನಾವು ಎಸ್ಪಿಯವರು ಕುತ್ಕೊಂಡು ಎಲ್ಲ ನೋಡ್ತಾ ಇರ್ಬೇಕಾದ್ರೆ ವಾಸ್ತವತೆಗೆ ಹತ್ತಿರ ಇಲ್ಲದೇ ಇರುವಂತ ಸಾಕಷ್ಟು ವಿಚಾರಗಳು ವಾಟ್ಸ್ಆಪ್ ನಲ್ಲಿ ಹರಿದಾಡ್ತಾ ಇದೆ. ನಾವೇ ಇದ್ದೀವಿ, ಮೊನ್ನೆಯಿಂದ ನಾವು ಎಸ್ಪಿಯವರು ಸಿಇಒರು ನಾವು ಎಲ್ಲ ಇಲ್ಲೇ ಇದ್ದೀವಿ, ಏನಾಗ್ತಾ ಇದೆ ಅಂತ ಪ್ರತಿಯೊಂದು ನಮಗೆ ಗೊತ್ತಿದೆ, ಹೆಚ್ಚಿಚ್ಚು ಗೊತ್ತಿದೆ. ಒಬ್ಬರು ಬಿಟ್ಟು ನಾವು ಎಲ್ಲೂ ಹೋಗಿಲ್ಲ. ಆದ್ರೆ ನಮ್ಮ ಕಣ್ಣುಗಳು ನೋಡಿದ್ರೆ ಬೇರೆ ಯಾವುದೋ ವಿಚಾರಗಳನ್ನ ಹಾಕೋದು, ಯಾವುದೋ ವಾಟ್ಸ್ಆಪ್ ಬಿಡುವಂಥದ್ದು, ಸತ್ಯವನ್ನ ಅಸತ್ಯ ಮಾಡುವಂಥದ್ದು, ವಾಸ್ತವತೆಗೆ ದೂರ ಇರುವಂತೆ ಮೆಸೇಜ್ ಹಾಕುವಂಥದ್ದು, ಇದು ನಾವು ಸಮಾಜಕ್ಕೆ ಇದು ಒಂದು ಕಡೆ ದ್ರೋಹ ಮಾಡ್ತಾ ಇದ್ದೀವಿ ಅಂತ ನಾವು ಇಲ್ಲಿ ಇಚ್ಛೆ ಪಡಬೇಕಾಗುತ್ತೆ. ನಾವು ಮಾಡಬೇಕಾಗಿರೋದು ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಬೇಕು, ಈ ಸಮಾಜಕ್ಕೆ ಸತ್ಪ್ರಜೆಗಳನ್ನಾಗಿ ಮಾಡಬೇಕು. ಆ ಮಾಡುವ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡೋಣ. ಮತ್ತು ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಸರ್ಕಾರ ಈ ರೀತಿಯ ಒಂದು ಕೃತ್ಯವನ್ನ ಕೆಲಸವನ್ನ ಮಾಡಲಿಕ್ಕೆ ಕಾರಣಕರ್ತರಾಗಿರುವಂತಹ ಯಾರು ಇದ್ದಾರೆ, ದುಷ್ಕರ್ಮಿಗಳಂತೆ ಯಾರಿದ್ದಾರೆ ಅವರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯ ಕ್ರಮವನ್ನ, ಕಠಿಣ ಕ್ರಮವನ್ನು ಕೈಗೊಳ್ಳುತ್ತೇವೆ. ಅದಕ್ಕೆ ಬದ್ಧರಾಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡೋಣ. ನಾಳಿನ ಕಾರ್ಯಕ್ರಮವನ್ನು ಕೂಡ ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದೇವೆ ಅಂತ ಹೇಳಿ ಇವತ್ತು ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ನಿನ್ನೆ 2 ಸಭೆಗಳಿಂದ ಕೂಡ ಈ ಒಂದು ಘಟನೆ ಆದ ನಂತರ ಕಾಲಕಾಲಕ್ಕೆ ನಮ್ಮಿಂದಲೂ ಕೂಡ ವರದಿಯನ್ನು ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ವಿಷಯವನ್ನು ಮನವರಿಕೆ ಮಾಡೋ ಮೂಲಕ ಮತ್ತೆ ನಿನ್ನೆ ಬಂದು ವಿಸಿಟ್ ಮಾಡಿ ಒಂದು ಸಭೆಯನ್ನು ಕೂಡ ಮಾಡಿ ನಮಗೆ ಸಲಹೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸಂಪೂರ್ಣವಾಗಿ ಕಾನೂನಿಗೆ ವಿರುದ್ಧವಾಗಿ ಯಾರು ಕೃತ್ಯವನ್ನ ಮಾಡ್ತಾರೆ ಅವ್ರ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುತ್ತಿದೆ ಅಂತ ಮಾತನಾಡಿದ. ಕೊನೆಯದಾಗಿ ಒಬ್ಬ ಕವಿ ಹೇಳಿರುವುದು ಒಂದು ಸಣ್ಣ ಪದ್ಯವನ್ನು ಹೇಳಿ ಇದು ಪ್ರಸ್ತುತರಿಗೆ ಒಂದು ವಾಸ್ತವವಾಗಿರುವುದನ್ನ ಆ ಪದ್ಯವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತು. ನಾನು ಎಸ್ಡಿಸಿಯವರು ಕಚೇರಿಯಲ್ಲಿ ಏನು ಜಿಲ್ಲಾ ಪಂಚಾಯತಿ ಕಚೇರಿಯಲ್ಲಿ ನಾವು ಶಾಂತಿ ಸಭೆ ಮಾಡಬೇಕು ಕೂಡ ಅದನ್ನು ಹೇಳಿದ್ದೇನೆ. ಇವತ್ತು ಕೂಡ ಅದನ್ನು ಹೇಳಿ ಇಚ್ಛೆ ಪಡ್ತೇನೆ. ಅದು ಬಹಳ ಪ್ರಸ್ತುತ. ಒಬ್ಬರು ತುಂಬಾ ಅದ್ಭುತವಾಗಿ ಹೇಳ್ತಾರೆ, ಹಚ್ಚಿದರೆ ದೀಪ ಹಚ್ಚೋಣ, ಹಚ್ಚಿದರೆ ದೀಪ ಹಚ್ಚೋಣ, ಬೆಂಕಿ ಹಚ್ಚುವುದು ಬೇಡ. ಹಚ್ಚಿದರೆ ದೀಪ ಹಚ್ಚೋಣ, ಬೆಂಕಿ ಹಚ್ಚುವುದು ಬೇಡ. ಆರಿಸಿದರೆ ಬೆಂಕಿ ಆರಿಸೋಣ, ದೀಪ ಆರಿಸುವುದು ಬೇಡ ಅಂತ ಹೇಳಿ ತುಂಬಾ ಚೆನ್ನಾಗಿರುವಂತದ್ದು. ಹಾಗಾಗಿ ಸಮಾಜದ ಒಂದು ಸಾಮರಸ್ಯವನ್ನ ಕಾಪಾಡುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರುವುದರಿಂದ ಒಂದು ಶಾಂತಿ ಸೌಹಾರ್ದತೆಗೆ ನಮ್ಮದೇ ಆಗಿರ್ತದೆ ಕೊಡುಗೆಯನ್ನು ಕೊಡೋಣ ಅಂತ ಹೇಳಿ ಇಚ್ಛೆ ಪಡ್ತೇನೆ. ಒಟ್ಟಾರೆ ತಾವೆಲ್ಲ ಏನು ಬಂದಿದ್ದೀರಾ, ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ರಿ. ಪ್ರಾರಂಭದಲ್ಲಿ ನಾವು ಮಾತನಾಡಿರ್ತಕ್ಕಂಥ ವಿಚಾರವನ್ನು ಕೇಳಿದಂತ ಸಂದರ್ಭದಲ್ಲಿ ಕೂಡ ಬಹಳ ಯಶಸ್ವಿಯಾಗಿ ಮಾತನಾಡಿದ್ದೀರಾ, ತುಂಬಾ ಚೆನ್ನಾಗಿ ಸಲಹೆಯನ್ನು ಕೊಟ್ಟಿದ್ದೀರಾ. ನಿಮ್ಮಲ್ಲಿ ಯಾರಲ್ಲೂ ಕೂಡ ಈ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡಬೇಕು ಅನ್ನುವಂತ ಮನೋಭಾವ ಇಲ್ಲ. ಆದ್ರೆ ನನ್ನಲ್ಲಿ ನಿಮ್ಮ ಜವಾಬ್ದಾರಿ ಅಂತ ಹೇಳಿದ್ರೆ ನಿಮ್ಮ ಪರಿಸರದಲ್ಲಿ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಒಳ್ಳೆಯ ಬುದ್ಧಿಯನ್ನು ಹೇಳಿ, ಒಳ್ಳೆಯ ಸಲಹೆಯನ್ನು ಕೊಡಿ, ಒಳ್ಳೆಯ ಸಂಸ್ಕಾರವನ್ನು ಕೊಡಿ. ಅಷ್ಟು ಕೊಟ್ಟರೆ ಸಾಕು ಸಮಾಜ ತಿಳಿಯಾಗುತ್ತೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.